ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆನಡಾದಲ್ಲಿ ಕನ್ನಡಿಗ ಚಂದನ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಗ್ರಾಮಕ್ಕೆ ಚಂದನ್ ಕುಮಾರ್ ಮೃತದೇಹ ಆಗಮಿಸಿದೆ. ನೆಲಮಂಗಲ ತಾಲೂಕು ತ್ಯಾಮಕೊಂಡ್ಲು ಗ್ರಾಮಕ್ಕೆ ಶರೀರವನ್ನ ಈಗಾಗಲೇ ರವಾನೆ ಮಾಡಲಾಗಿದೆ. ಕೆನಡಾದಲ್ಲಿ ಕನ್ನಡಿಗ ಚಂದನ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಗ್ರಾಮಕ್ಕೆ ಚಂದನ್ ಕುಮಾರ್ ಅವರ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಮೃತದೇಹ ಆಗಮಿಸಿದೆ. ನೆಲಮಂಗಲ ತಾಲೂಕು ತ್ಯಾಮಕೊಂಡ್ಲು ಗ್ರಾಮಕ್ಕೆ ಅವರ ಮೃತ ಶರೀರವನ್ನ ರವಾನೆ ಮಾಡಲಾಗಿದೆ. ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಗನ ಮೃತದೇಹದ ಬಳಿ ಕೂತು ಅವರ ತಂದೆ ತಾಯಿ ಅಂದರೆ ಚಂದನ್ ಕುಮಾರ್ ಅವರ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಕೂಡ ಈಗಾಗಲೇ ಮುಗಿಲು ಮುಟ್ಟಿದೆ. ಮಧ್ಯಾಹ್ನ 3 ಗಂಟೆಗೆ ಆರ್ಯ ವೈಶ್ಯ ಸಂಪ್ರದಾಯದಂತೆ ವಿಧಾನವನ್ನ ಕೂಡ ನೆರವೇರಿಸಲಾಗುತ್ತೆ. ಕೆನಡಾ ದೇಶದ ಪೇಪರ್ ವರ್ಕ್ ಮುಗಿಸಿ ಭಾರತಕ್ಕೆ ಈಗಾಗಲೇ ಮೃತದೇಹ ಆಗಮಿಸಿದೆ. ಕೆನಡಾದಲ್ಲಿ ಕನ್ನಡಿಗ ಚಂದನ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದನ್ ಕುಮಾರ್ ಅವರ ಮೃತದೇಹ ಈಗಾಗಲೇ ಆಗಮಿಸಿದೆ. ನೆಲಮಂಗಲದ ತ್ಯಾಮಗೊಂಡು ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನ ಈಗಾಗಲೇ ರವಾನೆಯನ್ನ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಈ ಹಿಂದೆಯೂ ಕೂಡ ಪರಮೇಶ್ವರ್ ಅವರು ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದ್ರು. ಆದಷ್ಟು ಬೇಗ ಮೃತದೇಹವನ್ನ ಇಲ್ಲಿಗೆ ರವಾನೆ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಈಗಾಗಲೇ ಭರವಸೆಯನ್ನ ನೀಡಿದ್ರು. ಅದಾದ ಬಳಿಕ ಅಲ್ಲಿ ಪೇಪರ್ ವರ್ಕ್ ಅನ್ನ ಮುಗಿಸಿ ಅವರ ಮೃತದೇಹವನ್ನ ಈಗ ಸ್ವಗ್ರಾಮಕ್ಕೆ ರವಾನೆಯನ್ನ ಕೂಡ ಮಾಡಲಾಗಿದೆ. ಅಲ್ಲಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಒಂದು ಕಡೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲ್ಲಿನ ಗ್ರಾಮಸ್ಥರಿಗೆ ಹಾಗೂ ಕುಟುಂಬಸ್ಥರಿಗೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಗ್ರಾಮಸ್ಥರು ಕೂಡ ಅಲ್ಲಿಗೆ ಆಗಮಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಚಂದನ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದನ್ ಮೃತದೇಹವನ್ನ ಈಗಾಗಲೇ ರವಾನೆ ಮಾಡಲಾಗಿದೆ. ಯಾವಾಗ ಅಂತ್ಯಕ್ರಿಯೆ? ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಈಗ? ತೇಜಸ್ವಿನಿ, ಏನು ನಿನ್ನೆ ರಾತ್ರಿ ಚಂದನ್ ಕುಮಾರ್ ಮೃತದೇಹ ಸ್ವಗ್ರಾಮವಾದಂತಹ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲಿಗೆ ಬಂದಿರುವಂತದ್ದು. ಸದ್ಯ ಏನು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಹಾಗೂ ಆತ್ಮೀಯರಿಗೆ ಈ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈ ಒಂದು ಪೊಲೀಸ್ ಕಾವಲಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಇದೀಗ ಏನು ಗ್ರಾಮಸ್ಥರು ಇರ್ಬೋದು ಅಥವಾ ತಾಲೂಕಿನ ಜನತೆ ಇರ್ಬೋದು, ಒಬ್ಬೊಬ್ಬರಾಗೆ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನ ಮಧ್ಯಾಹ್ನ 2 ರಿಂದ 3 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಆ ನಂತರ ಕುಟುಂಬಸ್ಥರ ಸಮ್ಮುಖದಲ್ಲಿ ಈ ಅಂತಿಮ ವಿಧಿವಿಧಾನ ಕಾರ್ಯಗಳನ್ನ ನೆರವೇರಿಸಬೇಕು ಅಂತ ಈಗಾಗಲೇ ಕುಟುಂಬಸ್ಥರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ಬೋದು. ಇದೇ ರೀತಿ ಇಲ್ಲಿ ಸ್ಥಳದಲ್ಲಿ ಈಗ ಕುಟುಂಬಸ್ಥರಲ್ಲಿ ಕಂಬನಿಯನ್ನ ಮೂಡಿರುವಂತದ್ದು. ಈ ಅಲ್ಲಿ ಕೆನಡಾದಲ್ಲಿ ಒಂದು ಮನೆಯನ್ನ ಖರೀದಿಸಿ ಅಲ್ಲೊಂದು ಮನೆಯನ್ನ ತನ್ನದೇ ಆದಂತಹ ಒಂದು ಮನೆಯನ್ನ ನಿರ್ಮಿಸಿಕೊಂಡು ತಂದೆ ತಾಯಿಯನ್ನ ಕೆನಡಾಗೆ ಕರೆಸ್ಕೊಂಡು ತನ್ನ ಜೊತೆಯಲ್ಲೇ ಈ ಒಂದು ಜೀವನವನ್ನ ನಾನು ತಂದೆ ತಾಯಿಯ ಜೊತೆ ಕಳೀಬೇಕು ಕೆನಡಾದಲ್ಲಿ ಅಂತ ತುಂಬಾ ಆಸೆಯನ್ನ ಹೊತ್ತಿದ್ದ ಏನು ಚಂದನ್ ಅಂತ ಇದೀಗ ಅವರ ತಂದೆ ತಾಯಿ ಹೇಳಿಕೊಂಡಿರುವಂತದ್ದು. ಸದಾ ಮದುವೆ ಬಗ್ಗೆ ಮಾತಾಡ್ತಿರುವಾಗ ನಾನೊಂದು ಮನೆ ನಿರ್ಮಿಸ್ಕೊಡ್ತೀನಿ, ಕೆನಡಾದಲ್ಲಿ ನನ್ನದೇ ಆದಂತಹ ಒಂದು ಮನೆ ಇದ್ರೆ ಆನಂತರ ತಾನು ಮದುವೆ ಆಗ್ತೀನಿ, ಆನಂತರ ನಾನು ದೇಶಕ್ಕೆ ಬರ್ತೀನಿ, ಅಲ್ಲಿವರೆಗೂ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ತನ್ನ ತಂದೆ ತಾಯಿ ಬಳಿ ಸದಾ ಹೇಳ್ತಾ ಇರ್ತಾನಂತೆ. ಇದೇ ರೀತಿ ಈ ರೀತಿನ ದಿನೇ ಈ ರೀತಿ ಹೇಳ್ತಿದ್ದಂತಹ ಚಂದನ್ ಸಡನ್ ಆಗಿ ಒಂದು ದಿನ ಈ ಮೃತಪಟ್ಟಿದ್ದಾನೆ ಎಂಬಂತ ಸುದ್ದಿ ಕೇಳಿ ನಮ್ಮ ಎದೆಯೇ ಒಡೆದಂತಾಗಿದೆ ಎಂದು ಇದೀಗ ಸದ್ಯ ಏನೋ ಈ ಮೃತ ಚಂದನ್ ಕುಮಾರ್ ತಂದೆ ತಾಯಿಯವರ ಅಳಲಾಗಿರುವಂತದ್ದು. ಸದ್ಯ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದಿಂದ ಕೂಡ ಏನೊಂದು ಈ ಅಂತಿಮ ದರ್ಶನಕ್ಕೆ ಹಾಗೂ ಈ ಅಂತಿಮ ವಿಧಿವಿಧಾನ ಕಾರ್ಯಗಳಿಗೆ ಸಕಲ ರೀತಿಯ ತಯಾರಿಗೆ ಈ ಒಂದು ಸಹಕಾರ ನೀಡಿರುವಂತದ್ದು. ತೇಜಸ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.